ಬಿಫೋರ್ ಫೇಶಿಯಲ್ ನನ್ನ ಸ್ಕಿನ್ ಈ ರೀತಿ ಇದೆ. ಆ್ಯಂಡ್ ಇದು ಆಫ್ಟರ್ ಫೇಶಿಯಲ್ ಈ ರೀತಿ ಗ್ಲೋ ಬಂದಿದೆ. 3000 4000 ಲೆವೆಲ್ ಅಲ್ಲಿ ಫೇಶಿಯಲ್ ಇರುತ್ತಲ್ಲ, ಸೊ ಆ ಲೆವೆಲ್ ನ ಫೇಶಿಯಲ್ ಲುಕ್ ಮನೆಯಲ್ಲೇ ಹೋಮ್ ಮೇಡ್ ಫೇಶಿಯಲ್ ನ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿ ಇರ್ಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸಿಂಪಲ್ ಆಗಿರುವಂತ 3 ಸ್ಟೆಪ್ ಹೋಮ್ ಫೇಶಿಯಲ್ ವಿಡಿಯೋ. ನೀವು ಅಕಸ್ಮಾತ್ ಎಲ್ಲಿಗಾದ್ರೂ ನೀವು ಫಂಕ್ಷನ್ ಹೋಗ್ಬೇಕು ಅಥವಾ ಎಲ್ಲಿಗಾದ್ರೂ ಯಾವ್ದನ್ನ ಈವೆಂಟ್ ಅಟೆಂಡ್ ಮಾಡ್ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಫೇಸಿಗೆ ಇನ್ಸ್ಟೆಂಟ್ ಆಗಿ ಗ್ಲೋ ಬೇಕು, ಫೇಶಿಯಲ್ ತರ ಲುಕ್ ಬೇಕು ಅಂದ್ರೆ ಈ ಫೇಶಿಯಲ್ ಹೋಮ್ ಫೇಶಿಯಲ್ ನೀವು ಮಾಡ್ಕೊಳ್ಳಿ. 3 ಸ್ಟೆಪ್ ತುಂಬಾ ಸಿಂಪಲ್, ಈಸಿ. ಇದನ್ನ ಮಾಡ್ಕೊಂಡು ನೋಡಿ, ಆಮೇಲೆ ನೋಡಿ ನಿಮ್ಮ ಫೇಸ್ ಯಾವ ರೀತಿ ಗ್ಲೋ ಆಗ್ತಿರುತ್ತೆ ಅಂತ, ಅಂಡ್ ಸಖತ್ತಾಗಿ ವರ್ಕ್ ಮಾಡುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅಂಡ್ ಬಿಫೋರ್ ಫೇಶಿಯಲ್ ಇದು ನನ್ನ ಸ್ಕಿನ್. ಓಕೆ, ಬಿಫೋರ್ ಫೇಶಿಯಲ್ ನನ್ನ ಸ್ಕಿನ್ ಈ ರೀತಿ ಇದೆ. ಅಂಡ್ ಆಫ್ಟರ್ ಫೇಶಿಯಲ್ ನನ್ನ ಸ್ಕಿನ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ತೀನಿ. ಇದು ಇನ್ಸ್ಟೆಂಟ್ ಆಗಿರುವಂತಹ 3 ಸ್ಟೆಪ್ ಹೋಮ್ ಫೇಶಿಯಲ್. ಸೊ ಬನ್ನಿ ನೋಡೋಣ. ಮೊದಲಿಗೆ ಈ ಟೊಮ್ಯಾಟೊನ ಕಟ್ ಮಾಡ್ಕೋತೀನಿ. ಈ ಟೊಮ್ಯಾಟೊ ತುಂಬಾ ಬ್ಯೂಟಿಫುಲ್ ಆಗಿದೆ, ಅದಕ್ಕೋಸ್ಕರ ಇದನ್ನ ಹೇಗೆ ತೋರ್ಸೋಣ ಅಂತ ಇದು ಜಸ್ಟ್ ಈ ಕ್ಲಿಪ್ ಆಡ್ ಮಾಡ್ತಾ ಇದ್ದೀನಿ. ಸೊ ಓಕೆ ಓಕೆ, ಟೊಮ್ಯಾಟೊ ಕಟ್ ಮಾಡ್ಕೊಂಡೆ. ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್. ಕ್ಲೆನ್ಸಿಂಗಿಗೆ ಯಾವ್ದಾದ್ರು ಒಂದು ಗ್ಲಾಸ್ ತಗೊಳ್ಳಿ. ಗ್ಲಾಸಿಗೆ ಹಾಲು ಹಾಕಿ, ಹಸಿ ಹಾಲಾದ್ರೆ ತುಂಬಾ ಒಳ್ಳೇದು. ಬೆಳಿಗ್ಗೆ ಕಾಯಿಸೋಕ್ಕೂ ಮುಂಚೆ ಸ್ವಲ್ಪ ಹಾಲು ತಗೊಳ್ಳಿ ಅಂಡ್ ಸೈಡಿಗೆ ಇಟ್ಕೊಂಡ್ಬಿಡಿ ಫೇಶಿಯಲ್ಗೋಸ್ಕರ. ನೆಕ್ಸ್ಟ್ ಸ್ವಲ್ಪ ಜೇನುತುಪ್ಪ, ಯಾವ ಜೇನುತುಪ್ಪ ಬೇಕಾದ್ರೂ ಯೂಸ್ ಮಾಡ್ಬೋದು, ಜಸ್ಟ್ ಸ್ವಲ್ಪ ಸಾಕು. ಅಂಡ್ ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ವಲ್ಲ, ಸೊ ಸ್ವಲ್ಪ ಟೊಮ್ಯಾಟೊ ಜ್ಯೂಸ್. ಟೊಮ್ಯಾಟೊ ಮಿಕ್ಸ್ ಸೂಟ್ ಆಗಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು, ಬಟ್ ಟ್ರೈ ಮಾಡಿ, ಸಖತ್ತಾಗಿ ಗ್ಲೋ ಬರುತ್ತೆ. ಅಂಡ್ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಇದು ರೆಡಿ ಆಗಿದೆ. ಒಂದು ಕಾಟನ್ ಪ್ಯಾಡ್ ತಗೊಳ್ಳಿ. ಕಾಟನ್ ಪ್ಯಾಡ್ ಇಲ್ಲ ಅಂದ್ರೆ ಕಾಟನ್ ಕೂಡ ತಗೋಬಹುದು, ನಾರ್ಮಲ್ ಆಗಿರೋಂಥದ್ದು. ಅದು ಇಲ್ಲ ಅಂದ್ರೆ ಕೈಯಲ್ಲೂ ಕೂಡ ಅಪ್ಲೈ ಮಾಡಬಹುದು. ಕಾಟನ್ ಪ್ಯಾಡ್ ಇಂದ ಇದು ಕ್ಲೆನ್ಸಿಂಗ್ ತುಂಬಾ ಈಸಿ ಆಗುತ್ತೆ ಅಂಡ್ ಮೆಸ್ಸಿ ಆಗೋದಿಲ್ಲ, ಮೆಸ್ ಫ್ರೀ ಕ್ಲೆನ್ಸಿಂಗ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಒಂದು ಅರೌಂಡ್ 2 to 3 ಮಿನಿಟ್ಸ್ ಫೇಸ್ ಕ್ಲೆನ್ಸ್ ಮಾಡ್ತಾ ಇರಿ. ಈ ಹೋಮ್ ಮೇಡ್ ಕ್ಲೆನ್ಸರ್ ಸ್ಕಿನ್ನ ಬ್ರೈಟನ್ ಮಾಡುತ್ತೆ, ಈವನ್ ಸ್ಕಿನ್ ಟೋನ್ ಕೊಡುತ್ತೆ, ಡೀಪ್ ಆಗಿ ಸ್ಕಿನ್ನ ಕ್ಲೀನ್ ಮಾಡೋದ್ರ ಜೊತೆಗೆ ಇದು ಡ್ರೈ ಕೂಡ ಮಾಡೋದಿಲ್ಲ. ಆ್ಯಂಡ್ ನಿಮ್ಮ ಪಿಗ್ಮೆಂಟೇಷನ್ ಇದ್ದರೆ, ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದನ್ನು ರೆಡ್ಯೂಸ್ ಮಾಡುತ್ತೆ. ನಿಮ್ಮ ಸ್ಕಿನ್ನಿಗೆ ಆ ಕಾಮ್ ಕೊಡುತ್ತೆ ಆ್ಯಂಡ್ ರಿಫ್ರೆಶ್ ಸ್ಕಿನ್ ಕೂಡ ನಿಮ್ದಾಗುತ್ತೆ. 1 2 to 3 ಮಿನಿಟ್ಸ್ವರೆಗೂ ಈ ರೀತಿ ಫೇಸ್ ಕ್ಲೆನ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀವು ಒಂದು ವಾರ್ಮ್ ವಾಟರಿಂದ ನೀವು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ಫೇಸ್ ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಫಸ್ಟ್ ಸ್ಟೆಪ್ ನಲ್ಲಿ ನಿಮಗೆ ಆ ಗ್ಲೋ ಆಗ್ಲೇ ವಿಸಿಬಲ್ ಆಗ್ತಾ ಇರುತ್ತೆ, ನೀವು ಆಗ್ಲೇ ನೋಡ್ಬೋದು ಗ್ಲೋ. ಓಕೆ, ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ಹೋಮ್ ಮೇಡ್ ಸ್ಕ್ರಬ್ ನ ರೆಡಿ ಮಾಡ್ಕೋಣ. ತುಂಬಾ ಸಿಂಪಲ್ ಆಗಿರುವಂತ ಇಂಗ್ರೀಡಿಯೆಂಟ್ಸ್. ಸೊ ಹೋಮ್ ಮೇಡ್ ಸ್ಕ್ರಬ್ಗೆ ನಮಗೆ ಮತ್ತೆ ಒಂದ್ ಜಸ್ಟ್ ಬೌಲ್ ಬೇಕಾಗುತ್ತೆ. ಯಾವ್ದಾದ್ರು ಯೂಸ್ ಮಾಡಿ, ನಿಮಗೆ ಕ್ಲಿಯರ್ ಆಗಿ ಕಾಣ್ಲಿ ಅಂತ ನಾನು ಜಸ್ಟ್ ಈ ರೀತಿ ನಾನು ಗ್ಲಾಸ್ ತಗೊಂಡಿದ್ದೀನಿ. ಗ್ಲಾಸ್, ಸೆರಾಮಿಕ್ ಯಾವ್ದು ಬೇಕಾದ್ರೂ ತಗೋಬಹುದು. ಸೊ ಹೋಮ್ ಮೇಡ್ ಸ್ಕ್ರಬ್ಬಿಗೆ ಫಸ್ಟ್ ನಮಗೆ 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೇನುತುಪ್ಪ. ಇದಕ್ಕೆ ನಾನು ನೀರೇನು ಆಡ್ ಮಾಡ್ತಾ ಇಲ್ಲ, ಜೇನುತುಪ್ಪದಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಜೇನುತುಪ್ಪ 1 ಸ್ಪೂನ್ ಅಷ್ಟು ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಇದಕ್ಕೆ ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾಫಿ ಪೌಡರ್ ಅಂಡ್ ಮಿಕ್ಸ್ ಇಟ್ ವೆಲ್. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಸ್ವಲ್ಪ ಜೇನುತುಪ್ಪ ಇದಕ್ಕೆ ಜಾಸ್ತಿನೇ ಬೇಕಾಗುತ್ತೆ. ಸೊ ಇನ್ ಸ್ವಲ್ಪ ಜೇನುತುಪ್ಪ ನಾನು ಹಾಕ್ತಾ ಇದ್ದೀನಿ. ಯಾವ ಜೇನುತುಪ್ಪ ಬೇಕಾದ್ರೂ ನಡೆಯುತ್ತೆ ಫ್ರೆಂಡ್ಸ್.
ನಾನಿಲ್ಲಿ ಡಾಬರ್ ಜೇನುತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ನಮ್ಮ ಹೋಮ್ ಮೇಡ್ ಸ್ಕ್ರಬ್ ರೆಡಿ ಆಗಿದೆ. ಈಗ ಜೆಂಟಲ್ ಆಗಿ ಇದು ಸ್ಕಿನ್ ಮೇಲೆ ಅಪ್ಲೈ ಮಾಡೋಣ. ಸ್ವಲ್ಪ ಅಂಟಂಟಾಗಿರುತ್ತೆ, ಸ್ಟಿಕ್ಕಿ ಆಗಿರುತ್ತೆ, ಬಟ್ ಸಖತ್ ವರ್ಕ್ ಮಾಡುತ್ತೆ. ಈ ಹೋಮ್ ಮೇಡ್ ಫೇಸ್ ಸ್ಕ್ರಬ್ ಜೆಂಟಲ್ ಆಗಿ ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಅಂದರೆ ಡೆಡ್ ಸ್ಕಿನ್ ಸೆಲ್ಸ್, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಏನೇ ಇದ್ರೂ ಅದು ಎಲ್ಲವೂ ರಿಮೂವ್ ಮಾಡುತ್ತೆ ಆ್ಯಂಡ್ ಸ್ಕಿನ್ನಿಗೆ ಸ್ಮೂತ್ನೆಸ್ ಕೂಡ ಪ್ರೊವೈಡ್ ಮಾಡುತ್ತೆ. ತುಂಬಾ ಜನಕ್ಕೆ ಐಬ್ರೋಸಿಗೆ ಜೇನುತುಪ್ಪ ಹತ್ತಿದ್ರೆ, ಹೇರಿಗೆ ಜೇನುತುಪ್ಪ ಅಪ್ಲೈ ಆದ್ರೆ ಹೇರ್ ವೈಟ್ ಆಗುತ್ತೆ ಅಂತ ಇದೆ. ಬಟ್ ಆ ಥರ ಏನೂ ಆಗೋದಿಲ್ಲ. ನಿಮಗೆ ಇನ್ಸ್ಟೆಂಟ್ ಆಗಿ ಗ್ಲೋ ಬೇಕು, ಬ್ರೈಟ್ನೆಸ್ ಬೇಕು ಅಂದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೆನ್ಸಿಂಗ್ ಮಾಡುತ್ತೆ, ಆಯಿಲ್ನ ಕಂಟ್ರೋಲ್ ಮಾಡುತ್ತೆ, ಎಕ್ಸೆಸ್ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಲೈಟನ್ ಮಾಡುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ ಆ್ಯಂಡ್ ಪಿಗ್ಮೆಂಟೇಷನ್ ಕೂಡ ಕ್ರಮೇಣವಾಗಿ ಕಡಿಮೆ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಕೂಡ ಹೋಗ್ಲಾಡಿಸುತ್ತೆ. ಈ ರೀತಿ ಎಲ್ಲ ಸ್ಕ್ರಬ್ ಆಗಿದ್ದಾದ್ಮೇಲೆ ಒಂದು 2 ಮಿನಿಟ್ಸ್ ಸ್ಕ್ರಬ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅಂಡ್ ನೀವು ನನ್ನ ಸ್ಕಿನ್ ಅಲ್ಲಿ 1 ಶೇಡ್ ನೀವು ಬ್ರೈಟ್ನೆಸ್ ನೋಟಿಸ್ ಮಾಡ್ತೀರಾ. ಫಸ್ಟ್ ಸ್ಟೆಪ್ಗೂ ಸೆಕೆಂಡ್ ಸ್ಟೆಪ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂಡ್ ನನ್ನ ಸ್ಕಿನ್ ನೋಡ್ಬೋದು ನೀವು. ಓಕೆ, ಈಗ ಥರ್ಡ್ ಅಂಡ್ ಫೈನಲ್ ಸ್ಟೆಪ್. ಸ್ವಲ್ಪ ಗಂಟ್ಲು ಸರಿ ಇಲ್ಲ ಅಂಡ್ ಐ ಆಮ್ ಡ್ರಿಂಕಿಂಗ್ ಮೈ ಚಾಕೋ ಆಪಲ್ ಸ್ಮೂದಿ. ಸೊ ಬನ್ನಿ ಈಗ ಥರ್ಡ್ ಸ್ಟೆಪ್ ರೆಡಿ ಮಾಡ್ಕೋಣ. ಥರ್ಡ್ ಸ್ಟೆಪ್ಗೆ ನಮಗೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು. ಇದ್ರಲ್ಲಿ ನಿಮಗೆ ಯಾವ್ದು ಸೂಟ್ ಆಗಲ್ಲ ಅದನ್ನ ನೀವು ಸ್ಕಿಪ್ ಮಾಡಬಹುದು, ಬಟ್ ಎಲ್ಲವೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂಡ್ ಒಂದು ಅರ್ಧ ಸ್ಪೂನ್ ಅಷ್ಟು ಕಸ್ತೂರಿ ಅರಿಶಿನ ಇಲ್ಲ ಅಂದ್ರೆ ನಿಮಗೆ ಚಿಟಿಕೆಯಷ್ಟು ಅಡಿಗೆ ಯೂಸ್ ಮಾಡೋ ಅರಿಶಿನ ಯೂಸ್ ಮಾಡಬಹುದು, ಬಟ್ ಕಸ್ತೂರಿ ಅರಿಶಿನ ನಮ್ಮ ಫೇಸ್ ಸ್ಕಿನ್ನಿಗೆ ಅಂತಾನೆ ಮಾಡಿರೋದು, ಸೊ ಅದನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಅಂಡ್ ನೆಕ್ಸ್ಟ್ ಸ್ವಲ್ಪ ಕಾಫಿ ಪೌಡರ್. ಓಕೆ, ಅಂಡ್ ನೆಕ್ಸ್ಟ್ ಸ್ವಲ್ಪ ಜೇನುತುಪ್ಪ. ಓಕೆ, ಇದನ್ನಿಲ್ಲೇ ಬಿಡ್ತೀನಿ. ಅಂಡ್ ನೆಕ್ಸ್ಟ್ ಸ್ವಲ್ಪ ಹಸಿ ಹಾಲು ಮಿಕ್ಸ್ ಮಾಡೋದಿಕ್ಕೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಲನ್ನ ಹಾಕ್ತಾ ಹೋಗಿ. ನಮಗಿದು ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬೇಕು. ಇಲ್ಲಿ ನೋಡಿ, ಸೊ ನನಗೆ ಹಾಲಿನ ಸ್ವಲ್ಪ ಬೇಕಾಗತ್ತೆ, ಸೊ ಇನ್ ಸ್ವಲ್ಪ ಹಾಲನ್ನ ಹಾಕ್ತಾ ಇದ್ದೀನಿ ಅಂಡ್ ಮಿಕ್ಸ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಜ್ಯೂಸ್ ಹಾಕೊಳ್ಳಿ. ಜಾಸ್ತಿ ಟೊಮ್ಯಾಟೊ ಜ್ಯೂಸ್ ಬೇಕಾಗುತ್ತೆ ಇದಕ್ಕೆ, ಸೊ ಹಾಫ್ ಜ್ಯೂಸ್ ಎಲ್ಲ ತಗೊಂಡು ಇನ್ನು ಅರ್ಧ ಉಳಿದಿತ್ತಲ್ಲ, ಸೊ ಅದನ್ನು ಕೂಡ ಇದಕ್ಕೆ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಮಿಕ್ಸ್. ಹಾಲು ಅಕಸ್ಮಾತ್ ಯಾರಿಗೆಲ್ಲ ಸೂಟ್ ಆಗಲ್ಲ ಅಂದ್ರೆ ನೀವು ಬೇಕಿದ್ರೆ ಇದಕ್ಕೆ ಮೊಸರು ಬೇಕಾದ್ರೂ ಆಡ್ ಮಾಡ್ಕೋಬಹುದು. ಅದು ಸೂಟ್ ಆಗಲ್ಲ ಅಂದ್ರೆ ರೋಸ್ ವಾಟರ್ ಅಥವಾ ನಾರ್ಮಲ್ ನೀವು ಕುಡಿಯೋ ನೀರು ಅದನ್ನು ಕೂಡ ಯೂಸ್ ಮಾಡಬಹುದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಇಟ್ ವೆಲ್. ಸೊ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಇಲ್ಲಿ ನೋಡಿ, ಈ ರೀತಿ ಇರಬೇಕು. ಈ ರೀತಿ ನೀವು ಸ್ಪೂನ್ ನಲ್ಲಿ ಹೀಗೆ ಮಾಡಿದ್ರೆ ಅದು ಸ್ವಲ್ಪ ಬಿಟ್ಟು ಬಿಟ್ಟು ಬೀಳಬೇಕು, ತುಂಬಾ ವಾಟರಿ ಆಗಿರಬಾರ್ದು. ಈ ರೀತಿ ಬಿಟ್ಟು ಬಿಟ್ಟು ಬಿಟ್ರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಸೊ ಈಗ ಇದನ್ನ ಫೇಸ್ ಮೇಲೆ ಅಪ್ಲೈ ಮಾಡ್ಕೋತೀನಿ. ಈ ಹೋಮ್ ಮೇಡ್ ಫೇಸ್ ಮಾಸ್ಕ್ ಎಷ್ಟು ಸಿಂಪಲ್ ಅಲ್ವಾ, ಅಷ್ಟೇ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಯಾಕಂದರೆ ಇದು ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್ನಿಗೆ ಗ್ಲೋ ಕೊಡೋದ್ರ ಜೊತೆಗೆ ಡೀಪಾಗಿ ಕ್ಲೀನ್ ಮಾಡುತ್ತೆ ಆ್ಯಂಡ್ ಎಕ್ಸೆಸ್ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಇದು ಎಲ್ಲ ಸ್ಕಿನ್ ಟೈಪ್ನವರು ಕೂಡ ಯೂಸ್ ಮಾಡಬಹುದು ಈ ಸೀಸನ್ನಲ್ಲಿ. ಆ್ಯಂಡ್ ಇದು ನಿಮ್ಮ ಸ್ಕಿನ್ನ ಸೂದಿಂಗ್ ಕೊಡುತ್ತೆ ಆ್ಯಂಡ್ ಹೀಲ್ ಕೂಡ ಮಾಡುತ್ತೆ. ಪಿಂಪಲ್ಸ್ ಇದ್ದರೆ, ಡಾರ್ಕ್ ಸ್ಪಾಟ್ ಇದ್ದರೆ, ಪಿಗ್ಮೆಂಟೇಷನ್ ಇದ್ದರೆ ಇದು ಎಲ್ಲವೂ ಹೊರಟೋಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ನ ಬ್ರೈಟನ್ ಮಾಡುತ್ತೆ, ಈವನ್ ಸ್ಕಿನ್ ಟೋನ್ ಕೊಡುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನಿಗೆ ಹೈಡ್ರೇಷನ್ ಕೂಡ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ನೀವು ಆ ರಿಫ್ರೆಶ್ಮೆಂಟ್, ಆ ಕೂಲ್ನೆಸ್, ಕಾಮ್ನೆಸ್, ಆ ಬ್ರೈಟ್ನೆಸ್, ಗ್ಲೋ ಎಲ್ಲವೂ ನೀವು ನೋಟಿಸ್ ಮಾಡ್ತೀರಾ. ಸೊ ಒಂದು 15 to 20 ಮಿನಿಟ್ಸ್ ಬಿಟ್ಟಿದ್ದಾದಮೇಲೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. 15-20 ಮಿನಿಟ್ಸ್ ಆದ್ಮೇಲೆ ಫೇಸ್ ಅನ್ನ ಈ ರೀತಿ ಹೀಗೆ
ಪ್ಯಾಡ್ ಡ್ರೈ ಮಾಡ್ಕೊಳ್ಳಿ. ಒಂದು ಸಾಫ್ಟ್ ಆಗಿರುವಂತ ನೀವು ಟವಲ್ ತಗೊಳ್ಳಿ, ಇಲ್ಲ ಅಂದ್ರೆ ಟೀ ಶರ್ಟ್ ಕೂಡ ತಗೋಬಹುದು. ಅದೇ ಸಾಫ್ಟ್ ಆಗಿರುವಂತದ್ದೇ ತಗೊಳ್ಳಿ, ತುಂಬಾ ಹೀಗೆ ರಬ್ ಮಾಡಕ್ ಹೋಗ್ಬೇಡಿ. ಅಂಡ್ ಇನ್ಸ್ಟೆಂಟ್ ಆಗಿ ನಾನು ನಿಮಗೆ ರಿಸಲ್ಟ್ ತೋರಿಸ್ತೀನಿ. ಸಿ, ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್ ಗ್ಲೋ ಆಗೋದಿಕ್ ಸ್ಟಾರ್ಟ್ ಮಾಡುತ್ತೆ. ಅಂಡ್ ಯು ಕ್ಯಾನ್ ಸಿ ದ ಶೈನ್ ಹಿಯರ್. ಇಲ್ಲಿ ನೋಡಿ, ಈ ಶೈನ್ ನೋಸ್ ಮೇಲೆ, ಕೆನ್ನೆ ಮೇಲೆ, ಇಲ್ಲಿ ಗದ್ದ, ಚಿನ್. ಸೊ ಇನ್ಸ್ಟೆಂಟ್ ಆಗಿ ಪಾರ್ಲರ್ ರೀತಿಯಲ್ಲಿ, ಈಗ ಪಾರ್ಲರ್ ಅಲ್ಲಿ 3000 4000 ಲೆವೆಲ್ ಅಲ್ಲಿ ಫೇಶಿಯಲ್ ಇರುತ್ತಲ್ಲ, ಸೊ ಆ ಲೆವೆಲ್ ನ ಫೇಶಿಯಲ್ ಲುಕ್ ಮನೆಯಲ್ಲೇ ಹೋಮ್ ಮೇಡ್ ಫೇಶಿಯಲ್ ನ ಯೂಸ್ ಮಾಡ್ಕೊಂಡು, ಅಂದ್ರೆ ಹೋಮ್ ಫೇಶಿಯಲ್ ನ ನಾವು ಮನೇಲಿರುವಂತ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಅದೇ ಸೇಮ್ ರಿಲ್ಯಾಕ್ಸೇಷನ್, ಅದೇ ಫ್ರೆಶ್ನೆಸ್, ಅದೇ ಬ್ರೈಟನ್, ಅದೇ ಗ್ಲೋ ನೀವು ಮನೇಲೆ ಪಡ್ಕೋಬಹುದು. ಅಂಡ್ ಈ ಫೇಶಿಯಲ್ ಆದ್ಮೇಲೆ ನೀವು ಬೇಕಿದ್ರೆ ಒಂದು ತುಂಬಾ ಮೈಲ್ಡ್ ಆಗಿರುವಂತದ್ದು, ತುಂಬಾ ಸ್ಟಿಕ್ಕಿ ಆಗಿರೋದಲ್ಲ, ತುಂಬಾ ಮೈಲ್ಡ್ ಆಗಿರುವಂತಹ ಮಾಯಿಶ್ಚರೈಸರ್ ನ ನೀವು ಯೂಸ್ ಮಾಡಬಹುದು. ತುಂಬಾ ಸಖತ್ತಾಗಿ ರಿಸಲ್ಟ್ ಕೊಡುತ್ತೆ. ಅಂಡ್ ನೆಕ್ಸ್ಟ್ ನಾನು ನನ್ನ ವಿಂಟರ್ ಸ್ಕಿನ್ ಕೇರ್ ನಾನು ನಿಮಗೆ ತೋರಿಸ್ತೀನಿ. ನಾನು ಯಾವ್ದು ಸ್ವಲ್ಪ ನಾನು ಈ ಸಲ ಮೈಲ್ಡ್ ಆಗಿರೋ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡಿ ನಾನು ಸ್ಕಿನ್ ಕೇರ್ ಮಾಡ್ಕೋತೀನಿ, ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಬಿಕಾಸ್ ಆ ಪ್ರಾಡಕ್ಟ್ಸ್ ಯೂಸ್ ಮಾಡಿದ ಮೇಲಿಂದ ನನ್ನ ಸ್ಕಿನ್ ಅಲ್ಲಿ ನಾನು ತುಂಬಾ ಚೇಂಜಸ್ ಕೂಡ ನೋಡ್ತಾ ಇದ್ದೀನಿ. ತುಂಬಾ ಸಖತ್ತಾಗಿರುವಂತ ಗ್ಲೋ ಕೂಡ ಕೊಡ್ತಾ ಇದೆ, ಜೊತೆಗೆ ಹೈಡ್ರೇಷನ್ ಕೂಡ ಕೊಡುತ್ತೆ. ಅದನ್ನು ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಬಟ್ ಈ ಫೇಶಿಯಲ್ ವಿಂಟರ್ಗೂ ಸೂಟ್ ಆಗುತ್ತೆ, ಸಮ್ಮರ್ಗೂ ಸೂಟ್ ಆಗುತ್ತೆ, ಅಂಡ್ ಈವನ್ ರೈನಿ ಸೀಸನ್ಗೂ ಸೂಟ್ ಆಗುತ್ತೆ. ಸಖತ್ತಾಗಿ ವರ್ಕ್ ಮಾಡುತ್ತೆ. ಇಲ್ಲಿ ನೋಡಿ, ನಾನು ನಿಮಗೆ ಆಮೇಲೆ ಬಿಸಿಲಲ್ಲೂ ಹೋಗಿ ತೋರಿಸ್ತೀನಿ. ಇದು ಆಕ್ಚುಲಿ ಸನ್ಲೈಟ್, ಯಾವ ಲೈಟ್ ಇಲ್ಲ ಇಲ್ಲಿ ನನ್ನ ರೂಮ್ ಅಲ್ಲಿ, ಜಸ್ಟ್ ನ್ಯಾಚುರಲ್ ಲೈಟ್, ಸನ್ಲೈಟ್ ಅಲ್ಲೇ ನಾನು ಇದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಬಿಫೋರ್ ಕೂಡ ನಾನು ಪಿಕ್ಚರ್ ಹಾಕ್ತೀನಿ ಅಂಡ್ ಆಫ್ಟರ್ ಫೇಶಿಯಲ್ ಕೂಡ ನಾನು ನಿಮಗೆ ಪಿಕ್ಚರ್ ಹಾಕ್ತೀನಿ. ಇನ್ ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ. ಅಂಡ್ ಇದು ನಿಮ್ಮ ಸ್ಕಿನ್ ಅಲ್ಲಿ ಇರುವಂತ ಟ್ಯಾನ್ ಕೂಡ ರಿಮೂವ್ ಮಾಡುತ್ತೆ, ಸಖತ್ತಾಗಿ ವರ್ಕ್ ಮಾಡುತ್ತೆ. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ನೀವು ಇಮಿಡಿಯೇಟ್ ಆಗಿ ಯಾವುದೋ ಒಂದು ಸ್ಪೆಷಲ್ ಒಕೇಶನ್ ಅಥವಾ ಪಾರ್ಟಿ, ಫಂಕ್ಷನ್, ಮದುವೆ, ವೆಡ್ಡಿಂಗ್ ಈವೆಂಟ್ ಯಾವುದೇ ಆಗ್ಲಿ ಅಟೆಂಡ್ ಮಾಡ್ಬೇಕು ಅಂದ್ರೆ ಈ ಫೇಶಿಯಲ್ ನೀವು ಹಿಂದಿನ ದಿವಸ ಬೇಕಾದ್ರೂ ಮಾಡ್ಕೋಬಹುದು, ಅಥವಾ ಇಮಿಡಿಯೇಟ್ಲಿ ಬೆಳಗ್ಗೆ ಮಾಡ್ಕೊಳ್ಳಿ. ಅಂಡ್ ಜಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡು, ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್, ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು, ಯಾವುದೇ ಸೀಸನ್ ಇರ್ಲಿ ಸನ್ಸ್ಕ್ರೀನ್ ಸ್ಕಿಪ್ ಮಾಡಬೇಡಿ. 50++ ಇರೋ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಂಡು ಮೇಕಪ್ ಅಪ್ಲೈ ಮಾಡ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು. ಮನೇಲಿ ಇರ್ತೀನಿ, ಮೇಕಪ್ ಏನು ಬೇಡ ಅಂದ್ರೆ ನೀವು ಜಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿ ಅಂಡ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ. ಹೊರಗಡೆ ಏನು ಹೋಗ್ತಿಲ್ಲ ಅಂದ್ರೆ ನೀವು ಆರಾಮಾಗಿ ಮನೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಬೋದು. ಹೊರಗಡೆ ಹೋಗೋ ಹಾಗಿದ್ರೆ ನೀವು ಹೇಳಿದ್ನಲ್ಲ, ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಲುಕ್ ಅಟ್ ಮೈ ಸ್ಕಿನ್. ಸೊ ಡಿಫ್ರೆನ್ಸ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾನು ಇಲ್ಲಿ ಸೈಡಿಗೆ ಬಿಫೋರ್ ಫೇಶಿಯಲ್ ನ ಪಿಕ್ಚರ್ ಕೂಡ ಹಾಕ್ತೀನಿ, ಅದು ನಿಮಗೆ ವಿಡಿಯೋ ತೋರಿಸಿದ್ನಲ್ಲ. ಅಂಡ್ ಆಫ್ಟರ್ ಫೇಶಿಯಲ್ ಮೈ ಸ್ಕಿನ್ ಸಖತ್ತ ವರ್ಕ್ ಮಾಡುತ್ತೆ. ಐ ಆಮ್ ಲವಿಂಗ್ ದಿಸ್ ಫೇಶಿಯಲ್. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಇದೇ ರೀತಿಯ ಹೊಸ ವಿಡಿಯೋ ಒಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನು ಆಗೋದ್ ಬೇಡ. ದೇವ್ರಿ ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್. ಅಂಡ್ ತುಂಬಾ ಇಂಪಾರ್ಟೆಂಟ್ ವಿಷಯ ಒಂದು ಹೇಳ್ಬೇಕಿತ್ತು ಫ್ರೆಂಡ್ಸ್. ರೀಸೆಂಟ್ಲಿ ನಾನು ಒಬ್ಬ ಟ್ರೋಲರ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಬಿಕಾಸ್ ಅವ್ರ ನಮ್ಮ ಅಕ್ಕನ ಬಗ್ಗೆ ಈ ರೀತಿ ಒಂದು ಟ್ರೋಲ್ ಮಾಡಿ, ಏನೂ ತಪ್ಪಿಲ್ಲ, ಏನೂ ಇಲ್ಲದೆ ಇರುವಂತಹ ವಿಡಿಯೋ ತಗೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ನ ತಗೊಂಡು ಟ್ರೋಲ್ ಮಾಡಿದ್ರು. ಯೋರ್ಸ್ ಟಿ ಜ್ಯೂಸ್ ಅನ್ನೋ ಟ್ರೋಲರ್, ಅವರ ಯೂಟ್ಯೂಬ್ ಚಾನೆಲ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಹೆಸರು ಕೂಡ ಅದು. ಅವ್ರ ಹೆಸರು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ಅದ್ರ ಬಗ್ಗೆ ನಾನು ಜಸ್ಟ್ ಹೇಳಿದ್ದೆ ಅವರಿಗೆ, ಈ ರೀತಿ ಎಲ್ಲ ನೀವೇನ್ ಮಾಡ್ತಿದ್ದೀರಾ ಅಂತ. ಬಟ್ ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದಿರ, ಅದಕ್ಕೆ ತುಂಬಾ ಚೆನ್ನಾಗಿ ನನಗೆ ಒಳ್ಳೊಳ್ಳೆ ಕಾಮೆಂಟ್ ಕಳಿಸಿದೀರಾ, ಒಳ್ಳೊಳ್ಳೆ ಕಾಮೆಂಟ್ ಮಾಡಿದೀರಾ. ಅಂಡ್ ತುಂಬಾ ಚೆನ್ನಾಗಿ ನನಗೆ ಎನ್ಕರೇಜ್ ಮಾಡಿದೀರಾ, ಸಪೋರ್ಟ್ ಮಾಡಿದೀರಾ. ಅಂಡ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್. ನಿಮ್ಮ ಪ್ರೀತಿಗೆ, ನಿಮ್ಮ ಈ ಸಪೋರ್ಟ್ಗೆ ನನಗೆ ಇಷ್ಟೆಲ್ಲ ಸಪೋರ್ಟ್ ಇಷ್ಟೆಲ್ಲ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಜಸ್ಟ್ ನನಗೆ ತುಂಬಾ ಬೇಜಾರಾಗಿತ್ತು ಅದೆಲ್ಲ ನೋಡ್ಬಿಟ್ಟು. ನೋಡಿ ಹಂಗೂ 2-3 ಡೇಸ್ ನಾನು ಬೇಡ ವಿಡಿಯೋ ಮಾಡೋದು, ಇಟ್ಸ್ ಓಕೆ, ಇಗ್ನೋರ್ ಮಾಡೋಣ ಅಂತಾನೆ ಅಂದ್ಕೊಂಡಿದ್ದೆ. ಬಟ್
ಇದು ಜಸ್ಟ್ ನಮ್ಮ ಅಕ್ಕ ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ಅದು ಹರ್ಟ್ ಆಗುತ್ತೆ. ಅದಕ್ಕೋಸ್ಕರ ಓಕೆ, ಒಂದು ವಿಡಿಯೋ ಮಾಡೋಣ, ಒಂದು ಅವೇರ್ನೆಸ್ಗೋಸ್ಕರ ಅಂತ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಸೊ ಇದೇ ರೀತಿ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಇದೇ ರೀತಿ ಎನ್ಕರೇಜ್ ಮಾಡ್ತಾ ಇರಿ. ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್ ನಿಮ್ಮ ಪ್ರೀತಿಗೆ.